ಈ ಹೊತ್ತಿನಲ್ಲಿ ಸುಮಲತಾ ಅಂಬರೀಶ್ ಅವರು ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. 11:30 ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಕಚೇರಿಗೆ ಬಂದು ಇವತ್ತು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಬುಧವಾರ ತಮ್ಮ ಸ್ವಾಭಿಮಾನಿ ನಿಲುವು ಏನು ಅನ್ನೋದನ್ನ ಮಂಡ್ಯದಲ್ಲಿ ಪ್ರಕಟ ಮಾಡಿ ಆದ ನಂತರ ಸುಮಲತಾ ಅವರು ಒಂದು ಮಾತು ಹೇಳಿದ್ರು, ನಾನು ಈ ಹಿಂದೆ ಬಿಜೆಪಿಗೆ ಸೇರ್ಬೇಕಾಗಿತ್ತು, ಆದರೆ ಕೆಲ ಟೆಕ್ನಿಕಲ್ ಕಾರಣಗಳಿಂದ ಸೇರ್ಲಿಕ್ಕೆ ಆಗಿರಲಿಲ್ಲ. ನಾನು 2019 ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಕಾರಣ ಬಿಜೆಪಿ. ನನಗೆ ಬೇರೆ ರೀತಿಯಾಗಿ ಬಿಜೆಪಿ ಒಂದು ದೊಡ್ಡ ಶಕ್ತಿಯಾಗಿತ್ತು. ಮತ್ತು ನರೇಂದ್ರ ಮೋದಿ ಅವರ ಕೆಲಸಗಳು ಉತ್ತಮವಾಗಿದ್ದರಿಂದಾಗಿ ಮತ್ತು ನನ್ನ ಕ್ಷೇತ್ರಕ್ಕೆ 4,000 ಕೋಟಿವರೆಗೂ ಕೂಡ ಅನುದಾನವನ್ನು ಕೊಟ್ಟಿದ್ರು. ಇದೆಲ್ಲವೂ ಮಂಡ್ಯ ಅಭಿವೃದ್ಧಿಗೆ ನನಗೆ ಕಾರಣ ಆಗಿತ್ತು. ಈ ಕಾರಣದಿಂದ ನಾನು ಬಿಜೆಪಿ ಪಕ್ಷವನ್ನು ಸೇರ್ತಾ ಇದ್ದೇನೆ. 11:30 ಬಿಜೆಪಿ ಪಾರ್ಟಿಯನ್ನು ನಾನು ಸೇರ್ತಾ ಇದ್ದೇನೆ ಅನ್ನೋದನ್ನು ಹೇಳಿದರು. ಒಂದು ದಿನ ಮುಂಚಿತವಾಗಿಯೇ ಈಗ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಪಾರ್ಟಿಗೆ ಸೇರ್ತಾ ಇದ್ದಾರೆ. ಆ ಮೂಲಕ ಒಂದು ದೊಡ್ಡ ಮನ್ವಂತರಕ್ಕೆ, ರಾಜಕೀಯ ಮನ್ವಂತರಕ್ಕೆ ಕಾರಣ ಆಗ್ಬೋದು. ಒಂದು ಪುತ್ರನ ರಾಜಕೀಯ ಭವಿಷ್ಯವನ್ನು ಮುಂದಿಟ್ಟುಕೊಂಡು ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಪಕ್ಷವನ್ನು ಸೇರುವಂಥ ಲೆಕ್ಕಾಚಾರ. ಮತ್ತೊಂದು ಕಡೆಯಲ್ಲಿ ರಾಜ್ಯಸಭಾ ಚುನಾವಣೆಯ ವಿಚಾರದಲ್ಲೂ ಕೂಡ ತಮ್ಮನ್ನು ಸದಸ್ಯರನ್ನಾಗಿ ಮಾಡೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋದು. ಮತ್ತೊಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರು ಈ 5 ವರ್ಷಗಳ ಕಾಲ ಸುಮಲತಾ ಅಂಬರೀಶ್ ಅವರನ್ನ ಬಹಳ ಗೌರವಪೂರ್ವಕವಾಗಿ ನೋಡಿಕೊಂಡಿದ್ದಾರೆ. ಇದೆಲ್ಲ ಒಂದು ಕಾರಣದಿಂದ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಪಕ್ಷಕ್ಕೆ ಇವತ್ತು ಸೇರ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ. 11:30 ಸೇರ್ತಾರೆ. ಹಾಗೆ ಕ್ರಿಕೆಟಿಗ ದೊಡ್ಡ ಗಣೇಶ್ ಕೂಡ ಇವತ್ತು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ನೋಡಿ, ಕೆಲ ರಾಜಕೀಯವಾದಂಥ ಕೆಲ ಸುಳಿವುಗಳನ್ನು ನಾವು, ಒಳ ಸುಳಿವುಗಳನ್ನು ನಾವು ನೋಡ್ತಾ ಇದ್ದಂಗೆ ಸುಮಲತಾ ಅವರು ಮೊನ್ನೆ ಸಮಾವೇಶದಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಬಿಜೆಪಿ ಪಕ್ಷಕ್ಕೆ ನಾನು ಸೇರ್ಪಡೆ ಆಗ್ತೇನೆ. ನಾನು ಸ್ವಾಭಿಮಾನಿ ಮತಗಳನ್ನು ಜನರಲ್ಲಿ ಕೇಳಿದ್ದೆ, ನನ್ನನ್ನು ಗೆಲ್ಲಿಸಿದ್ರು. ಅದಾದ ನಂತರ ಬಿಜೆಪಿ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವನ್ನು ಕೊಟ್ಟಿತ್ತು ಅನ್ನೋದನ್ನು ಹೇಳಿದರು. ಆದರೆ ಒಂದೇ ಒಂದು ಮಾತು, ಕುಮಾರಸ್ವಾಮಿ ಪರವಾಗಿ ನಾನು ಬಹಿರಂಗವಾಗಿ ಪ್ರಚಾರಕ್ಕೆ ಬರ್ತೀನಾ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಮಾರ್ಕ್ ಇನ್ನೂ ಕೂಡ ಹಾಗೆ ಇದೆ. ಅದೆಲ್ಲದಕ್ಕೂ ಕೂಡ ಇವತ್ತೊಂದು ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇದೆ. 11:30 ಬಿಜೆಪಿ ಪಾರ್ಟಿಯಲ್ಲಿ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಸುಮಲತಾ ಅಂಬರೀಶ್. ನೋಡಿ ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಪ್ರಥಮ ವರ್ತಮಾನ ವರದಿ ದಾಖಲಿಸುವ ಸಲುವಾಗಿ ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡಿದ್ದು, ದೂರಿನ ಸಾರಾಂಶ ಏನಂದರೆ, ಮಗನಾದ ಸುಲೇಮಾನ್ ಮತ್ತು ಆತನ ಸ್ನೇಹಿತರಾದ ಶಾವನವಾಜ್, ರೋಹಿತ್, ದಡಿಯಾ ಅಲಿಯಾಸ್ ತರುಣ್ ಅವರುಗಳಿಗೆ ಪ್ರಾರ್ಥನೆಗಾಗಿ ಮಸೀದಿ ಬಳಿ ಹೋಗುವಾಗ ಸಿದ್ದಣ್ಣ ಲೇನ್ ಜುಮಾ ಮಸೀದಿ ರೋಡ್, ಬೆಂಗಳೂರು ನಗರ ಇಲ್ಲಿ ಮುಖೇಶ್ ಅನ್ನುವರು ಸುಮಾರು 3 ರಿಂದ 4 ದಿನಗಳಿಂದ ಜೋರಾಗಿ ಮ್ಯೂಸಿಕ್ ಸಿಸ್ಟಮ್ನಲ್ಲಿ ಹಾಡನ್ನು ಹಾಕಿಕೊಂಡಿದ್ದು, ದೂರುದಾರರ ಮಗನಾದ ಸುಲೇಮಾನ್ ಮತ್ತು ಆತನ ಸ್ನೇಹಿತರು ಬಂದು ಯಾಕೆ ಈ ರೀತಿ ಜೋರಾಗಿ ಸೌಂಡನ್ನು ಕೊಟ್ಟಿರುವೆ, ಇದರಿಂದ ರಂಜಾನ್ ಹಬ್ಬ ಇರೋದ್ರಿಂದ 3,000 ಜನರಿಗೆ ಪ್ರಾರ್ಥನೆ ಮಾಡಲು ತೊಂದರೆ ಆಗುತ್ತದೆ ಅಂತ ಹೇಳಿದಾಗ ಮುಖೇಶ್ ರವರು ದೂರುದಾರ ಮಗನಿಗೆ ಮತ್ತು ಆತನ ಸ್ನೇಹಿತರಿಗೆ ಹೊಡೆದು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಬೈದು ಬೆದರಿಕೆ ಹಾಕಿರ್ತಾರೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಇದು ಕೌಂಟರ್ ಕಂಪ್ಲೇಂಟ್.